ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹರ್ಷಿತಾ ಬ್ಲಾಗ್. ಸೊ ಗೈಸ್, ಇವಾಗ ಟೈಮ್ ಬಂದು 6:10 PM ಆಗಿದೆ ಸಂಜೆ. ಸೊ ನಾನು ಜಸ್ಟ್ ಇವಾಗಿಂದ ಕಾಲೇಜಿಂದ ಬಂದೆ ಗೈಸ್. ಸೊ ಬಂದು ಬ್ಲಾಗ್ ಫ್ರೆಶಪ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಒಂದೇನೋ ಹೇಳಬೇಕಿತ್ತು. ಅದಕ್ಕೂ ಮುಂಚೆ ಇವತ್ತಿನ ಡೇ ಹೆಂಗೋಯ್ತು ಅಂತ ಹೇಳ್ತೀನಿ. ಸೊ ನಾರ್ಮಲ್ ರೆಗ್ಯುಲರ್ ಡೇ ಗೈಸ್, ಏನು ಸ್ಪೆಷಲ್ ಅಂತ ಇಲ್ಲ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಜಸ್ಟ್ ಮನೆಗೆ ಬಂದೆ. ಆ್ಯಂಡ್ ಆ್ಯಕ್ಚುಲಿ ಇವತ್ತು ಮಳೆ ಬರೋಂಗೇನಿಲ್ಲ, ಚೆನ್ನಾಗಿದೆ ವೆದರ್, ಕೂಲಾಗಿದೆ. ಆ್ಯಂಡ್ ಪಾಪು ಕೆಳಗಡೆ ಆಡಕ್ಕೆ ಹೋದ. ಇಷ್ಟೊತ್ತು ನನ್ನ ಜೊತೆನೇ ಇದ್ದ. ಈಗ ಜಸ್ಟ್ ಕೆಳಗಡೆ ಹೋಗಿ ಬರ್ತೀನಿ ಅಮ್ಮ ಅಂದ್ಬಿಟ್ಟು ಅವ್ನ ತಂಗಿ ಮತ್ತು ಚಿಕ್ಕಮ್ಮ ಇಬ್ಬರು ಕೆಳಗಡೆ ಇದ್ದಾರೆ. ಹಾಗಾಗಿ ಆಟ ಆಡ್ಕೊಂಡು ಬರ್ತೀನಿ ಅಂತ ಹೋದ. ಸೊ ನಾನೇ ಕೆಳಗಡೆ ಹೋಗ್ತೀನಿ. ಸೊ ಅದಕ್ಕೂ ಮುಂಚೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಪಾಪು ಬನ್ನಿ ತೋರಿಸ್ತೀನಿ. ಯಾಕೋ ಅಳೋ ಸೌಂಡ್ ಕೇಳಿಸ್ತಾ ಇದೆ, ನೋಡೋಣ ಏನು ಮಾಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ನೀವು ನೋಡ್ಬೋದು ಹೆಂಗೆ ಆಟ ಆಡ್ತಾ ಇದ್ದಾರೆ ಇಬ್ರು ಅಂತ. ಸೈಕಲ್ ತಗೊಂಡು ಹೋಗ್ಬಿಟ್ಟಿದ್ದಾನೆ ಆಟ ಆಡೋಕ್ಕೆ, ಬೇಡ ಬೇಡ ಅಂದ್ರೂ. ಓಕೆ, ನಾನು ಈ ಕೆಳಗಡೆ ಹೋಗ್ತೀನಿ ಗೈಸ್. ಸೊ ನೋಡೋಣ. ಎಸ್ ಗೈಸ್, ಅವ್ರು ಆಟ ಆಡ್ತಾ ಇದ್ದಾರೆ. ಸೊ ನಾಟ್ ಟು ವರಿ. ಆ್ಯಕ್ಚುಲಿ ಗೈಸ್ ಏನು ಗೊತ್ತಾ, ಪಾಪು ರಾತ್ರಿ ಊಟ ಮಾಡಿ ನಾರ್ಮಲಾಗಿ ಮಲ್ಕೊಂಡ. ಆ್ಯಂಡ್ ಮಿಡ್ ನೈಟ್ ಒಂದು 2:30 ಹಂಗೆ ಎದ್ಬಿಟ್ಟು ಅಮ್ಮ ಹೊಟ್ಟೆ ನೋವ್ತಾ ಇದೆ ಅಂತ ಹೇಳ್ತು. ಸೊ ನಾನು ಅದನ್ನು ನಾರ್ಮಲಾಗಿ ಆ ಥರ ಅವ್ನು ಮಾಡ್ತಾ ಇರ್ತಾನೆ. ಸೊ ಡೈಜೆಷನ್ ಆಗಿಲ್ಲ ಅಂತ ಅಂದ್ಬಿಟ್ಟು ಸಿರಪ್ ಹುಡುಕ್ತೆ. ಸಿರಪ್ ಖಾಲಿ ಆಗ್ಬಿಡ್ತಾನೆ, ಅವ್ನು ನೋಡ್ಕೊಂಡೇ ಇಲ್ಲ. ಆಮೇಲೆ ಏನು ಮಾಡಿದೆ, ಅವನಿಗೆ ನೀರು ಕುಡಿಸ್ಬಿಟ್ಟು ಮಲಗಿಸ್ಬಿಟ್ಟೆ. ಸೊ ಬೆಳಗ್ಗೆ ನಾರ್ಮಲಾಗಿ ಎದ್ದೇಳ್ತಾ ಇದ್ದ, ನಾವು ಹೇಳೋ ವರ್ಷದಲ್ಲಿ ಹೇಳ್ಬಿಡ್ತಾ ಇದ್ದ. ಬಟ್ ಬೆಳಗ್ಗೆ ಎದ್ದಣ್ಣಿಲ್ಲ, ಮಲಗೆ ಇದ್ದ. ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಹೋಗ್ಬಿಟ್ವಿ. ಆಮೇಲೆ ಅತ್ತೆ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಎಲ್ಲ ಮಾಡಿಸಿ ಸ್ಕೂಲಿಗೆ ಡ್ರಾಪ್ ಮಾಡೋಣ, ಯೂನಿಫಾರ್ಮ್ ಎಲ್ಲ ಹಾಕಿದ್ದಾರೆ. ಆವಾಗ ಹೊಟ್ಟೆ ನೋವು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಆವಾಗ ನನಗೆ ಕಾಲ್ ಮಾಡಿದ್ರು ಏನು ಮಾಡೋದು ಅಂತ. ಸೊ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು, ಬಿಡಿ ಬೇಡ ರೆಸ್ಟ್ ಮಾಡಲಿ ಅಂದ್ಬಿಟ್ಟು ಅವ್ರು ಸ್ಕೂಲಿಗೆಲ್ಲ ಕಾಲ್ ಮಾಡಿ ಹೇಳಿಸ್ದೆ. ಇಷ್ಟ ಆಯಿತು. ಸೊ ಈಗ ಬಂದು ನೋಡಿದೆ, ಆರಾಮಾಗಿದ್ದಾನೆ ಆಟ ಆಡಿಕೊಂಡು. ಸೊ ನಿನ್ನೆ ನಾನ್ ವೆಜ್ ಮಾಡಿದ್ವಿ. ಸೊ ಅದು ಏನು ಅಷ್ಟು ತಿನ್ನಲಿಲ್ಲ ಅವನು. ಮಾಮೂಲಿ ಜಸ್ಟ್ ಸಾಂಬಾರಲ್ಲಿ ತಿಂದೆ ಅಷ್ಟೇ. ಗೊತ್ತಿಲ್ಲ ಏನು ಹೆಚ್ಚು ಕಮ್ಮಿ ಆಯಿತು ಅಂತ. ಮಕ್ಳಿಗೆ ಹಾಗೆ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಅಲ್ಲಿ ಆಟ ಆಡ್ಕೊಂಡು ಆರಾಮಾಗಿದ್ದಾನೆ. ಯಾ, ಅಷ್ಟಾಯಿತು. ಈಗ ನಾನು ಸ್ವಲ್ಪ ಕೆಳಗಡೆ ಹೋಗಿ ಏನೇನು ಕೆಲಸ ಇದೆ ನೋಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೂ ಮುಂಚೆ ಗೈಸ್, ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟಿಂದ ಸೊ ವಿ ಆರ್ ಪ್ಲಾನಿಂಗ್ ಫಾರ್ ಒನ್ ಡೇ ಟೀಮ್ ಔಟಿಂಗ್. ಸೊ ನನಗಿದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಯಾಕಂದರೆ ಲಾಸ್ಟ್ ಸೆಮ್ಮಲ್ಲಿ ಟ್ರೈ ಮಾಡಿದ್ರು, ಆಗಲಿಲ್ಲ ಬಿಕಾಸ್ ಆಫ್ ಸಮ್ ಸರ್ಕಮ್ಸ್ಟೆನ್ಸ್. ಬಟ್ ಈ ಸೆಮ್ಮಲ್ಲಿ ಇಟ್ ಇಸ್ ಫಿಕ್ಸ್ಡ್. ನಾನು ಡೇಟು, ಎಲ್ಲಿಗೆ, ಯಾವಾಗ, ಯಾರ್ಯಾರು ಅಂತೆಲ್ಲ ನಿಮಗೆ ನಾನು ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ. ಸೊ ನೋಡೋಣ, ಅಲ್ಲೂ ಹೋಗಿ ಬ್ಲಾಗ್ ಎಲ್ಲ ಮಾಡಿ ಆದಷ್ಟು ಎಲ್ಲರೂ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಬ್ಲಾಗಿಗೆ ಇನ್ವಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಸೊ ಹೆಂಗಾಗುತ್ತೆ ನೋಡೋಣ. ಸೊ ಪ್ಲ್ಯಾನ್ಸ್ ಅಂತೂ ತುಂಬ ಇದೆ. ಸೊ ಬ್ಲಾಗ್ ಮಾಡೋದು, ವೀಡಿಯೋಸ್ ತೊಗೊಳ್ಳೋದು ಎಲ್ಲ. ಸೊ ಯಾ, ನೋಡುವ ಹೆಂಗೋಗುತ್ತೆ ಆ ಬ್ಲಾಗ್ಸ್ ಎಲ್ಲ. ಸೊ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಜಸ್ಟ್ ರ್ಯಾಂಡಮ್ ಡೈಲಿ ಬ್ಲಾಗ್ ಆಗಿರುತ್ತೆ ಗೈಸ್. ಸೊ ಕೆಳಗಡೆ ಹೋಗಿ ಸ್ವಲ್ಪ ಏನೇನು ಕೆಲಸ ಇದೆ ಮಾಡ್ಕೊಳ್ಳೋಣ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ಅವ್ನು ಸೈಕಲಲ್ಲಿ ಆಟ ಆಡ್ಕೊಂಡು ಬಂದ ನನ್ನ ಮಗ. ಅವ್ನ ಸ್ಕೂಲಲ್ಲಿ ಒಂದು ಕ್ರಾಫ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಏನಂತ ಅಂದರೆ, ಸ್ಕೂಲಲ್ಲಿ ಟೈಗರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ಅವನಿಗೆ ಟೈಗರ್ದು ಹೆಡ್ ಬ್ಯಾಂಡ್ ಮಾಡಿ ಅಂತ ಕಳಿಸಿದ್ರು, ಅಸೈನ್ಮೆಂಟ್ ಥರ. ಹಾಗಾಗಿ ಕುತ್ಕೊಂಡು ಅವ್ರ ಅಪ್ಪ ಮಗ ಇಬ್ಬರು ಮಾಡ್ತಾ ಇದ್ದಾರೆ. ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಸ್ಕೆಚಸ್ ಮತ್ತು ಡ್ರಾಯಿಂಗ್ಸ್ ಮಾಡ್ತಾರೆ. ಹಾಗಾಗಿ ಅವರೇ ಕುತ್ಕೊಂಡು ಮಾಡ್ತಿದ್ದಾರೆ. ನಾನು ಮಾಡ್ತೀನಿ ಒಂದು ಮಟ್ಟಕ್ಕೆ, ಬಟ್ ಅವರಪ್ಪ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಪ್ಪ ಮಗ ಕುತ್ಕೊಂಡು ಇಬ್ಬರು ಮಾಡ್ತಿದ್ದಾರೆ. ಏನೇನು ಬೇಕೋ ಎಲ್ಲ ಹೋಗ್ಬಿಟ್ಟು ತಂದರು. KG ಕಾರ್ಡ್ಬೋರ್ಡ್ ಮೇಲೆ ಮಾಡ್ತಾ ಇರೋದು ಇದು. ನಾನು ಆರೆಂಜ್ ಥರ ಕೇಳಿದ್ದೆ, ಅವ್ರು ರೆಡ್ ತಂದುಬಿಟ್ಟಿದ್ದಾರೆ. ಚೆನ್ನಾಗಿರುತ್ತೆ, ಹೈಲೈಟ್ ಆಗುತ್ತೆ ಅಂತ. ಸೊ ಅದ್ರ ಮೇಲೆ ಔಟ್ಲೈನ್ ಎಲ್ಲ ಅವರೇ ಮಾಡಿ ನೀಟಾಗಿ ಪೇಂಟ್ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂತು ಗೈಸ್ ಇದು. ಆ್ಯಂಡ್ ಅವನು ವೆಡ್ನೆಸ್ಡೇ ಏನೋ ಇದೆ ಈವೆಂಟ್ ಅಂತ ಹೇಳಿದ್ದಾರೆ. ಅವ್ನು ಹಾಕ್ಕೊಂಡಾಗ ಅದು ಕೂಡ ನನಗಾದರೆ ತೋರಿಸ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತಿದ್ದು. ಸೊ ಪಾಪುನು ಕೂರಿಸ್ಕೊಂಡು ಅವನಿಗೂ ಗೊತ್ತಾಗಲಿ ಸ್ವಲ್ಪ ಅಂತ ತೋರಿಸ್ಕೊಂಡು ಮಾಡ್ತಾ ಇದ್ದಾರೆ. ಅವ್ನಿಗೆ ಪಾಪ ಗೊತ್ತಾಗಲ್ಲ ಮಾಡೋಕ್ಕೆ, ಬಟ್ ಸ್ಟಿಲ್ ಅವನಿಗೂ ಒಂಥರ ಅದು ಚೆನ್ನಾಗಿ ಅನ್ಸುತ್ತೆ. ಕ್ರಾಫ್ಟ್ ಎಲ್ಲ ಮಾಡುವಾಗ ಫುಲ್ ಖುಷಿ ಅವನಿಗೆ ಕುತ್ಕೊಂಡು ಮಾಡೋಕ್ಕೆ ಒಟ್ಟಿಗೆ.
ಸೊ ಅಪ್ಪ ಮಗ ಇಬ್ಬರು ಕುತ್ಕೊಂಡು ಮಾಡಿ, ನೀವು ನೋಡ್ಬೋದು ನೋಡಿ, ಫುಲ್ ಕಂಪ್ಲೀಟ್ ರೆಡಿ ಆಗಿದೆ. ಹೆಡ್ ಬ್ಯಾಂಡ್ ತರ ತುಂಬಾ ಚೆನ್ನಾಗಿ ಬಂತು ಗೈಸ್. ಇದು ನಿಮಗೆ ನಾನು ತೋರಿಸ್ತೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಆಕ್ಚುಲಿ ಇವಾಗ ಊಟ ಮಾಡಿಕೊಂಡು ಟೈಮ್ ನಿಮಗೆ ಹೇಳ್ಬೇಕಂತಂದ್ರೆ ಇಟ್ಸ್ 9:20. ಓಕೆ, ಆಲ್ಮೋಸ್ಟ್ 9:30 ಆಗಿದೆ. ಸೊ ಇವಾಗ ಊಟ ಮಾಡಿಕೊಂಡು ಜಸ್ಟ್ ಪಾಪಗೂ ಊಟ ಮಾಡಿಸಿ ಅವ್ನು ಕೆಳಗಡೆ ಆಟ ಆಡ್ತಾ ಇದ್ದಾನೆ. ಅವ್ರ ಚಿಕ್ಕಪ್ಪನ ಜೊತೆ ಫುಟ್ಬಾಲ್ ಆಡ್ತಾ ಇದ್ದಾನೆ. ನಿಮಗೆ ತೋರಿಸ್ತೀನಿ ನಾನು. ಸೊ ಅವರು ಆಟ ಆಡ್ತಾ ಇದ್ದಾರೆ. ಈಗ ಪರವಾಗಿಲ್ಲ, ಪಾಪುಗೇನು ಹೊಟ್ಟೆ ನೋವು ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿದ್ದಾನೆ ಅವನು. ಊಟನೂ ನಾರ್ಮಲಾಗಿ ಊಟ ಮಾಡ್ದ. ಸೊ ಎಸ್ ಗೈಸ್, ರ್ಯಾಂಡಮ್ ವ್ಲಾಗ್ ಆಗಿತ್ತು ಇವತ್ತು. ಆ್ಯಕ್ಚುಲಿ ಏನಂತ ಏನು ಪ್ಲ್ಯಾನ್ ಇರಲಿಲ್ಲ. ಬಟ್ ಏನು ಖುಷಿ ವಿಷಯ ಅಂದರೆ ಗೊತ್ತಾ ಗೈಸ್, ಸೊ ಆ್ಯಕ್ಚುಲಿ ನಮ್ಗೆ ಈ ಥರ ಒಂದು ಸಪೋರ್ಟ್ ಸಿಕ್ಕಿದ್ರೆ ಇದೊಂದು ಥ್ಯಾಂಕ್ಸ್ ಗಿವಿಂಗ್ ಥರ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ್ಯಂಡ್ ಯಾರ್ಯಾರು ನನ್ನ ವೀಡಿಯೋಸ್ನ ವ್ಯೂ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಈ ವಿಡಿಯೋ ಮೂಲಕ ನಾನು ಹೇಳೋದೇನಂತ ಅಂದರೆ, ನಮ್ಮ ಥರ ಫ್ರೆಶರ್ಸ್ಗೂ ಕೂಡ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಡ್ತಾ ಇದ್ದೀರಾ. ಆ್ಯಂಡ್ ಲೈಕ್ ಆಬ್ವಿಯಸ್ಲಿ ನನಗೆ ಈಗ ನಾನು ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಸೊ ಅಷ್ಟಕ್ಕೆ ನನಗೆ ಏನು ಕಂಟೆಂಟ್ ಮಾಡ್ಬೋದು ಅಂತ ತಲೆ ಅಷ್ಟು ಓಡ್ತಾ ಇರುತ್ತೆ. ಬಟ್ ಐ ರಿಯಲಿ ವಾಂಟ್ ಟು ಹ್ಯಾಟ್ಸ್ ಆಫ್ ಎಲ್ಲ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ಸ್ಗೆ. ಎಷ್ಟು ಕಂಟೆಂಟ್ ಯೋಚನೆ ಮಾಡ್ತಾರೆ, ಎಷ್ಟು ಥರ ಐಡಿಯಾಸ್ ತರ್ತಾರೆ, ಆ್ಯಂಡ್ ಡೈಲಿ ಅವರು ಬ್ಲಾಗ್ಸ್ ಮಾಡ್ತಾರೆ, ಡೈಲಿ ಏನೇನಾದರೂ ಒಂದು ಕಂಟೆಂಟ್ ತೊಗೊಂಡು ಬರ್ತಾರೆ. ತುಂಬ ಖುಷಿ ಅನಿಸುತ್ತೆ ಗೈಸ್. ನಂಗೆ ಇವಾಗ ಅರ್ಥ ಆಗ್ತಾ ಇದೆ, ಇಟ್ಸ್ ನಾಟ್ ಎಟ್ ಆಲ್ ಈಸಿ ಟಾಸ್ಕ್. ಯಾವುದೂ ಈಸಿ ಅಲ್ಲ ಗೈಸ್. ಅದರಲ್ಲೂ ಎಡಿಟಿಂಗ್ ಅದು ಒಂದು ಕಡೆ ಆಗ್ಬೋದು, ಬಟ್ ಕಂಟೆಂಟ್ ಮಾಡೋದೇ ಇದೆಯಲ್ಲ, ಆ ಥಾಟ್ಸ್ ಇದೆಯಲ್ಲ, ಆ ಥಾಟ್ಸ್ ಕ್ರಿಯೇಟ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಬಟ್ ಐ ರಿಯಲಿ ಲೈಕ್ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಆ್ಯಂಡ್ ಪಾಪ ಕೆಲವು ಕಾಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಬಿಕಾಸ್ ನಾನು ನಿಜವಾಗ್ಲೂ ನಾನು ಲೈಕ್ ಟು ಬಿ ಫ್ರಾಂಕ್, ಇಷ್ಟೊಂದು ನನಗೆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೈಕ್ ಗೋ ವಿತ್ ದ ಫ್ಲೋ, ಸ್ಟಾರ್ಟ್ ಮಾಡೋಣ, ಏನಾಗುತ್ತೋ ಆಗಲಿ ಅನ್ನೋ ಥರ ನಾನು ಸ್ಟಾರ್ಟ್ ಮಾಡಿದ್ದು. ಬಟ್ ಇಷ್ಟು ಮಟ್ಟಿಗೆ ಸಪೋರ್ಟ್ ಸಿಗುತ್ತೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಆ್ಯಂಡ್ ಈ ಸಪೋರ್ಟಿಂದ ನಾನು ಇನ್ನೂ ಮೋಟಿವೇಟ್ ಆಗಿ ಇನ್ನೂ ಹೆಚ್ಚಾಗಿ ಕಂಟೆಂಟ್ ಮಾಡಬೇಕಂತ ಫುಲ್ ಮೋಟಿವೇಟ್ ಆಗಿಬಿಟ್ಟಿದ್ದೀನಿ. ಆ್ಯಂಡ್ ನಿಮ್ಮ ನಂಬಿಕೆ ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ಐ ಜಸ್ಟ್ ಕೀಪ್ ಅಪ್ ಯುವರ್ ಪ್ರಾಮಿಸ್. ಏನಂತ ಅಂದರೆ, ನಾನು ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಇಟ್ಸ್ ಬೀನ್ ಓನ್ಲಿ 1 ಮಂತ್, ಆದರೂ ಈ ಜರ್ನಿ ನಂಗೆ ತುಂಬ ಸ್ಪೆಷಲ್ ಅನ್ನಿಸ್ತಾ ಇದೆ. ಆ್ಯಂಡ್ ಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್. ಆ್ಯಂಡ್ ಯಾರು ಕಾಮೆಂಟ್ ಹಾಕಿದ್ರಿ, ಒಂದು 3-4 ಜನ ಹೋಮ್ ಟೂರ್ ಮಾಡಿ ಅಂತ. ಅದೊಂದು ನಂಗೆ ತಲೆಯಲ್ಲಿದೆ, ಮಾಡಬೇಕು. ಬಟ್ ಹೋಮ್ ಟೂರ್ ಮಾಡೋಕ್ಕೆ ಲೈಕ್ ಪ್ರಾಪರ್ ಆಗಿ ಸ್ವಲ್ಪ ಟೈಮ್ ಬೇಕು, ನೀಟಾಗಿ ತೋರಿಸ್ಬೇಕಲ್ಲ. ಹಾಗಾಗಿ ನಾನು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಹಂಗಂತ ಮನೆ ನೀಟಾಗಿ ಸೆಟಪ್ ಮಾಡಿಕೊಂಡು ಹೋಮ್ ಟೂರ್ಗೆ ಅಂತಲೇ ಪ್ರಾಪರ್ ಸೆಟ್ ಮಾಡ್ತೀನಿ ಅಂತಲ್ಲ. ಬಿಕಾಸ್ ನಾನು ಹೆಂಗಿದೆಯೋ ಹಂಗೆ ತೋರಿಸ್ತೀನಿ. ತುಂಬ ಫೇಕ್ಔಟ್ ಮಾಡಿ, ತುಂಬ ಡೆಕೋರೇಟ್ ಮಾಡ್ಕೊಂಡೆಲ್ಲ ತೋರಿಸೋ ಅವಶ್ಯಕತೆ ನನಗಿಲ್ಲ. ಬಿಕಾಸ್ ನಾನು ಹೆಂಗಿರ್ತೀವಿ ಹಂಗೆ ತೋರಿಸೋದೇ ರಿಯಾಲಿಟಿ ಅಲ್ವಾ. ಸೊ ಹಂಗೆ ಅಂದ್ಕೊಂಡು, ಬಟ್ ಟೈಮ್ ಬೇಕು ನನಗೆ. ಅಟ್ಲೀಸ್ಟ್ ಕ್ಲಿಯರ್ ಪ್ರಾಪರ್ ಆಗಿ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಬೇಕಲ್ಲ. ಸೊ ಹಾಗಾಗಿ ನಾನು ಅದ್ರ ವೇಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಹೋಮ್ ಟೂರ್ ಬರುತ್ತೆ ನಿಮ್ಮ ಮುಂದೆ. ಸೊ ಅದಲ್ಲದೆ ಯಾರಿಗೆಲ್ಲ ವಾರ್ಡ್ರೋಬ್ ಟೂರ್ ಬೇಕು ಅದನ್ನು ಸೆಪ್ರೇಟಾಗಿ ಕಾಮೆಂಟ್ ಮಾಡಿ, ಅದನ್ನು ಕೂಡ ಮಾಡ್ತೀನಿ. ವಾರ್ಡ್ರೋಬ್ ಟೂರ್ ಅದನ್ನು ಮಾಡಿ. ಆ್ಯಂಡ್ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಅದೊಂದು ಟೂರ್ ಮಾಡ್ತೀನಿ. ಬೇಕಾದ್ರೆ ಕಾಮೆಂಟ್ ಮಾಡಿ ಬೇಕಂತ ಅಂದರೆ. ಸೊ ತುಂಬ ಐಡಿಯಾಸ್ ಇದೆ, ಸೊ ಸದ್ಯದಲ್ಲೇ ಬರುತ್ತೆ. ಆ್ಯಂಡ್ ಈ ವೀಕ್ ಲೈಕ್ ಎಸ್ಪೆಷಲಿ ಈ ವೀಕ್ ಸಖತ್ತಾಗಿರುತ್ತೆ ಗೈಸ್. ಬಿಕಾಸ್ ನಾವೆಲ್ಲ ಡಿಪಾರ್ಟ್ಮೆಂಟಿಂದ ವಿ ಆರ್ ಗೋಯಿಂಗ್ ಔಟ್, ಟೀಮ್ ಔಟಿಂಗಿಗೆ. ಸೊ ಎಲ್ಲಿ ಏನು ಅಂತ ನಾನು ನಿಮ್ಗೆ ಹೇಳಲ್ಲ, ಸರ್ಪ್ರೈಸ್ ಆಗಿರೋಣ ಅಂತ. ಸೊ ಹಾಗಾಗಿ ಯಾರ್ಯಾರು ಹೆಂಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಔಟ್ಸ್ಕರ್ಟ್ಸಾ ಅಥವಾ ವಿತಿನ್ ಬ್ಯಾಂಗ್ಳೂರಾ, ಎಲ್ಲ ನಿಮ್ಗೆ ನಾನು ಅವತ್ತಿನ ದಿನ ಹೋಗುವಾಗ ಅಥವಾ ಹೋದ್ಮೇಲೆ ತೋರಿಸ್ತೀನಿ. ಸೊ ಯಾ, ಈ ವೀಕ್ ತುಂಬ ಚೆನ್ನಾಗಿರುತ್ತೆ ವೀಡಿಯೋಸ್. ಪ್ಲೀಸ್ ಕೀಪ್ ವೇಟಿಂಗ್ ಫಾರ್ ವಂಡರ್ಫುಲ್ ವೀಡಿಯೋಸ್. ಆ್ಯಂಡ್ ಅಷ್ಟೇ ಗೈಸ್, ಇನ್ನೇನು ಹೇಳೋಕ್ಕಿಲ್ಲ. ಆ್ಯಕ್ಚುಲಿ ಈ ಪ್ರಾಪರ್ ವೀಡಿಯೋ ನಾನು ಮಾಡಿದ್ದೆ ಒಂದು ಥ್ಯಾಂಕ್ಸ್ ಗಿವಿಂಗ್ ಹೇಳೋಣ ಅಂತ. ಬಿಕಾಸ್ ಈಗ ಆಲ್ಮೋಸ್ಟ್ ನನಗೆ 218 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ.
ಆಲ್ಮೋಸ್ಟ್ 220 ಸಬ್ಸ್ಕ್ರೈಬರ್ಸ್. ಸೊ 200 ರೀಚ್ ಆದಾಗಲೇ ನಾನು ಮಾಡಬೇಕು ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ಟೈಮ್ ಆಗಲಿಲ್ಲ. ಹಾಗಾಗಿ ಈ ವಿಡಿಯೋ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ಸ್ ಗಿವಿಂಗ್ ಥರ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ. ಹಾಗೆ ನನ್ನ ಕಂಟೆಂಟ್ ಕೂಡ, ವಿಡಿಯೋಸ್ ಕೂಡ ಹಿಂಗೆ ವ್ಯೂ ಮಾಡ್ತಾ ಇರಿ. ಆ್ಯಂಡ್ ನಿಮ್ಮ ಐಡಿಯಾಸ್ ಕೂಡ ನಮಗೂ ಶೇರ್ ಮಾಡಿ, ಏನೇನು ಮಾಡ್ಬೋದು ಅಂತೆಲ್ಲ. ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಗೈಸ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಹರ್ಷಿತಾ ವ್ಲಾಗ್ಸ್. ಸೊ ಇನ್ನೂ ಹೆಚ್ಚು ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಓಕೆ, ಗುಡ್ ನೈಟ್, ಟೇಕ್ ಕೇರ್, ಬಾಯ್.